मेरे प्यारे विद्यार्थियों, आप सबका स्वागत है फिर से हिंदी कक्षा में। पाठ 14 सुर शाम, इसको लिखने वाले हैं सूरदास। बच्चों, बहुत ही अच्छा पद्य है, इसको आपको ध्यान से सुनना है। इसमें नए नए वर्ड हैं, आप कभी भी सुने भी नहीं होंगे। ये सूरदास ने लिखा है कृष्ण भगवान के लिए। उनकी बाल जीवन में कैसी कहानी थी उसका आपके सामने विस्तृत के साथ बताया गया है। बच्चों, आप ध्यान दीजिए। मैं उससे पहले इसमें कवि परिचय को पढ़ने जा रही हूँ, आपको पहले वो सुनना है। कवि परिचय। सूरदास सन 1540-1642। भक्त कवि सूरदास हिंदी साहित्य आकाश के सूर्य माने जाते हैं। ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಭಕ್ತ ಕವಿ ಸೂರದಾಸ್ ಅವರು ಹಿಂದಿ ಸಾಹಿತ್ಯ ಆಕಾಶದಲ್ಲಿ ಸೂರ್ಯ ಅಂತ ನಾವು ಇವರಿಗೆ ಯಾವಾಗಲೂ ಕರಿತಿದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। इन्हें भक्ति काल की सगुण भक्ति धारा की कृष्ण भक्ति शाखा के ಪ್ರವರ್ತಕ ಮಾನಾ ಜಾತಾ ಹೈ। ಇವರಿಗೆ ಏನಂತ ಹೇಳ್ತಾ ಇದ್ದಾರೆ, ನಮ್ಮ ಸೂರದಾಸ್ ಜಿ ಅವರಿಗೆ ಯಾವಾಗಲೂ ಸೂರದಾಸ್ ಜಿ ಯಾರಿಗೆ ಭಕ್ತಿ ಜಾಸ್ತಿ ಮಾಡ್ತಿದ್ರು ಅಂದರೆ ಇವರು ಭಕ್ತಿ ಕೃಷ್ಣ ಭಗವಾನ್ಗೆ ಅಂತ ನಾವು ಹೇಳಬಹುದು। ಆಮೇಲೆ इनका जन्म उत्तर प्रदेश के रुनकता गांव में सन 1540 को हुआ था। इनकी प्रमुख रचनाएं हैं सुर सागर, सुर सरावाली एवं साहित्य लहरी। इनकी मृत्यु सन 1642 को हुई। इनके काव्यों में वात्सल्य, श्रृंगार तथा भक्ति का त्रिवेणी संगम हुआ है। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಬಹಳ ಅತ್ಯಂತ ತ್ರಿವೇಣಿ ಸಂಗಮ ಆಗಿದೆ ಇವರು ಕವಿತೆಯಲ್ಲಿ ಅಂತ ನಮಗೆ ತಿಳಿದು ಬಂದಿದೆ। ವಾತ್ಸಲ್ಯ ಅಂದರೆ ಮಮತಾ, ಶೃಂಗಾರ ಮತ್ತೆ ಜೊತೆಯಲ್ಲಿ ಭಕ್ತಿ ಅನ್ನೋದು ನಮಗೆ ಇಲ್ಲಿ ಕಾಣುತ್ತದೆ ಅಂಥದ್ದು ಒಂದು ಪದ್ಯ ಯಾರು ಬರ್ದಿದ್ದಾರೆ ಅಂತ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ, सूरदास ಅವರು। बच्चों, इसमें आने वाले मैं आपके सामने कठिन शब्दार्थ को प्रस्तुत करने जा रही हूँ, पहले ध्यान दीजिए। मैया माँ, मदर। मोहिम मुझे ಅಂದ್ರೆ ನನಗೆ ಅಂತ ಹೇಳಬಹುದು। दाऊ भैया, ಬಲರಾಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ। दाऊ ಅನ್ನೋದು ಬಲರಾಮ್ ಹೆಸರು, ಆಮೇಲೆ ಫಿರ್ ಭೈಯಾ ಅಂತ ಅಣ್ಣಗೆ ಹೇಳುತ್ತೀವಿ। ಖಿಜಾನಾ, ಚಿಡಾನ ಮೀನ್ಸ್ ಟೀಸ್ ಮಾಡಕ್ಕೆ ಹೇಳುತ್ತೀವಿ। ಮೋಸೋ ಮುಜ್ಸೆ ಅಂದ್ರೆ ನನಗೆ ಅಂತ ಹೇಳಬಹುದು। मोल मूल्य मीन्स वैल्यू, दाम। तो ही तुझसे मीन्स तुझे, यू ಅಂತ ಹೇಳಬಹುದು। फिर जसोमती, जसोदा, यशोदा। जसोमತಿನೂ ಇರಲಿ ಜಸೋದಾ ಇರಲಿ ಎಲ್ಲ ಯಾರಿಗೆ ಹೇಳ್ತಿದ್ರು, ಯಶೋದಾಗೆ ಹೇಳುತ್ತೀವಿ। फिर जायो जन्म दिया ಅಂದ್ರೆ ನಿನಗೆ ಜನ್ಮ ಕೊಟ್ಟಿದ್ದವರು ಅಂತ ಹೇಳಬಹುದು। रिस क्रोध मीन्स सिಟ್ಟು, ಕೋಪ। फिर के मारे, के कारण ಅಂದ್ರೆ ಅವ್ರ ಕಾರಣದಿಂದ ಅಂತ ನಮಗೆ ಇಲ್ಲಿ ತಿಳಿದು ಬಂದಿದೆ। तुम्हारो तुम्हारे मीन्स ಯುವರ್ಸ್। तात पिता ಫಾದರ್ಗೆ ಹೇಳುತ್ತೀವಿ। ಕತ್ ಕ್ಯೂ, ವೈ ಅಂತ ಹೇಳ್ತೀವಲ್ಲ ಅದಕ್ಕೆ ಯಾಕೆ ಅಂತ ಹೇಳಬಹುದು। फिर श्याम काला, श्याम ಅಲ್ಲ श्याम, श्याम जो कहते हैं उसको काला मीन्स ब्लैक ಗೆ ಹೇಳುತ್ತೀವಿ। गावला गोपालक मीन्स गोपालक यानी कि गाय चराने वाला, बकरियां चराने वाला, चरावे को कहते हैं। सिखई सिखाना मीन्स टीच ಮಾಡಕ್ಕೆ ಹೇಳುತ್ತೀವಿ। बलभद्र ಬಲ್ಬೀರ್ ಅಂದ್ರೆ ಬಲರಾಮ್ಗೆ ಹೇಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ। ಬಲಭದ್ರ ಅಂದ್ರೇನು ಬಲರಾಮ್, ಬಲ್ಬೀರ್ ಅಂದ್ರೇನು ಬಲರಾಮ್ ಅನ್ನೋದೇ ನಮ್ಗೆ ಇಲ್ಲಿ ತಿಳಿದು ಬಂದಿದೆ। ರಿಝೈ, ರಿಝೈ ಮೀನ್ಸ್ ಮೋಹಿತ್, ಮೋಹಿತ್ ಹೋನ, ಇಂಪ್ರೆಸ್ ಆಗುತ್ತೀವಲ್ಲ ಅದಕ್ಕೆ ರಿಝೈ ಅಂತ ಹೇಳುತ್ತೀವಿ। फिर सुनो, सुनो सुनो मीन्स
ಲಿಸನ್, ಕೇಳುವಕ್ಕೆ ನಾವು ಹೇಳ್ತೀವಿ. ಕಾನ कृष्ण, कृष्ण के हेळुत्तीवी, कन्हैया, कृष्ण कन्हैया, काना, ये सब क्या है? कृष्ण भगवान के नाम है. फिर चबाई, पीठ पीछे बुराई करने वाला. ನಮ್ಮ ಹಿಂದೂಗಳೇ ಚಾಳ ಹೇಳುತ್ತಾರಲ್ಲ, ಅದಕ್ಕೆ ಏನಂತ ಹೇಳ್ತೀವಿ? ಬುರಾಯಿ ಕರ್ನೆವಾಲ ಅಂತ ಹೇಳಬಹುದು. ಚೊಗಲ್ ಖೋರ್ ಅಂತಲೂ ಹೇಳುತ್ತೀವಿ. ಫಿರ್ ಜನ್ಮತ್ ಹಿ ಕೋ, ಜನ್ಮ ಸೇಹಿ ಅಂದ್ರೆ ಈ ಮಾತಿಗೂ ನಾವು ಬೈ ಬರ್ತ್ ಅಂತ ಹೇಳಬಹುದು. ಅಂದ್ರೆ ಹುಟ್ಟಿದ ಗುಣ ಸಾಯುವವರಿಗೆ ನಾವು ಅಂತ ಕಾಮನ್ ಆಗಿ ಹೇಳ್ತೀವಲ್ಲ, ಎಷ್ಟು ಹೇಳಿದ್ರೆ ಅವರು ಆ ಚಾಳೆ ಬೋಳಲ್ಲ, ಅವರಿಗೆ ನಾವೇನಂತ ಹೇಳ್ತೀವಿ? ಬೈ ಬರ್ತ್ ಅಂತ ಹೇಳುತ್ತೀವಿ. ಫಿರ್ ಧುತ್, ದುಷ್ಟ ಅಂದ್ರೆ ಪಾಪಿ ಅಂತ ಹೇಳಬಹುದು. ಲಖಿ ದೇಖ್ ಕರ್ ಅಂದ್ರೆ ನೋಡೋನು ಅಂತ ಹೇಳಬಹುದು. ಸೌ, ಕಸಂ. ಫಿರ್ ಸೌಗಂಧ್ ಅಂದ್ರೆ ಪ್ರಾಮಿಸ್ಗೆ ಹೇಳುತ್ತೀವಿ. ಹೌ, ಮೈ, ಆಯಂ ನಾನೇ ಅಂತ ಹೇಳಬಹುದು, ನಾನು. पुत्र, पुत्र, सन. बच्चों, इसमें आने वाले कठिन शब्दार्थ थोड़े कठिन हैं, आपको ध्यान देना है. इस तरह से मैंने आपको समझाया है. अभी हम सूरदास जी ने कृष्ण कन्हैया के बाल्य के बारे में हमें क्या समझाया है, इसको हम जानेंगे. ध्यान दीजिए. पाठ का आशय, बच्चे ಸ್ವಭಾವ ಸೇ ಭೋಲೆ ಹೋತೆ ಹೇ. ನೋಡ್ರಿ, ನಮ್ಗೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಯಾವಾಗಲೂ ಮಕ್ಕಳು ಸಣ್ಣ ವಯಸ್ಸಿಂದನೇ ಇನೋಸೆಂಟ್ ಆಗಿ ಇರುತ್ತಾರೆ ಅನ್ನೋದು ನಮ್ಗೆ ಇಲ್ಲಿ ತಿಳಿದು ಬಂದಿದೆ. वे हमेशा अपने माता पिता से, अपने भाई बहन और ಮಿತ್ರೋं की कुछ ना कुछ ಶಿಕಾಯತ್ करते हैं. ಎಸ್, ಯಾವಾಗಲೂ ನೀವು ಇದೇ ಥರ ಮಾಡ್ತೀರಲ್ಲ. ನಿಮಗೆ ಅಣ್ಣ ಏನಾರ ಹೇಳಿದರೆ ನೀವು ನಿಮ್ಮ ತಾಯಿಗೆ ಹೇಳ್ತೀರಿ, ಆಮೇಲೆ ಮನೆಯಲ್ಲಿ ಸ್ಕೂಲಲ್ಲಿ ಏನೇನು ನಡೆದಿರ್ತಾವೋ ಮತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳ್ತೀರಿ. ಇದೇ ಥರ ಸಣ್ಣ ವಯಸ್ಸಿಂದನೇ ಮಕ್ಕಳು ಏನು ಮಾಡುತ್ತಾರೆ? ಯಾವಾಗಲೂ ತಂದೆ ತಾಯಿಗೆ ತಮ್ಮ ಫ್ರೆಂಡ್ಸ್ ಏನು ಮಾಡಿರ್ತಾರೆ, ಆಮೇಲೆ ಅಣ್ಣ ತಂಗಿ ಏನು ಮಾಡಿದ್ರು ಎಲ್ಲವನ್ನು ತಿಳಿಸ್ತಾರೆ ಅನ್ನೋದು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. उनका बाल सहज स्वभाव देखकर बड़ों को हंसी आती है और उन्हें पुचकार कर संतावना देते हैं. ಯಾವಾಗಲೂ ಸಣ್ಣ ಮಕ್ಕಳು ತಪ್ಪು ಮಾಡಿದ್ರು ನಮಗೆ ಏನಾಗುತ್ತದೆ? ದೊಡ್ಡವರಿಗೆ ಬೇಜಾರಾಗಲ್ಲ, ನಕ್ಕೊಂತ ಹೇಳುತ್ತಾರೆ, ಇರಲಿ ಇರಲಿ ನಾನು ಅವನಿಗೆ ಬೈತೀನಿ ಅಂತ ಹೇಳುತ್ತಾರೆ. ಅವ್ರಿಗೆ ಹೋಗಿ ನಾವು ಮಾತಾಡ್ತೀವಿ ಅಂತ ಹೇಳಿ ಅವರಿಗೆ ರಮಿಸಿ ಕಳಿಸ್ತಾರೆ. फिर माँ और बेटे के ऐसे सहज संबंध की कल्पना कर सूरदास जी ने अपने इस पद में उसका मार्मिक ಚಿತ್ರಣ ಕಿಯಾ ಹೇ. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಸೂರದಾಸ್ ಜಿ ಅವರು ಬಹಳ ಹೆಂಗಂದ್ರೆ ಒಂದು ವಾತ್ಸಲ್ಯ ಮಮತೆಯ ಬಗ್ಗೆ, ಆಮೇಲೆ ಬಾಲ್ಯ ವಯಸ್ಸಲ್ಲಿ ಕೃಷ್ಣ ಯಾವ ಥರ ಇದ್ರು ಬಹಳ ಚೆನ್ನಾಗಿ ಕಾಲ್ಪನಿಕವಾಗಿ ನಮಗೆ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. सूरदास अंधे थे, वो फिर भी कल्पना में भगवान से पूछे तुम्हें क्या चाहिए, तुम आपकी सूरत देखना चाहता हूँ कहते हैं. वो सूरत देखने के बाद फिर मुझे कुछ नहीं चाहिए, मुझे संसार का कुछ नहीं देखना है, सिर्फ आपको मैंने देख लिया है, सब कुछ पा लिया है कहकर फिर वो अंधे हो जाते हैं. इनके बारे में यहाँ तक हमने जाना है. बच्चों, अभी हम इस प्रस्तुत पद में कवि सूरदास ने कृष्ण की बाल लीला का वर्णन करते हुए उसके स्वभाव, भोलेपन एवं माता यशोदा के वात्सल्य का सुंदर चित्रण किया है. सूरदास जी ಅವರು ಬಾಲ್ಯ ವಯಸ್ಸಲ್ಲಿ ಕೃಷ್ಣ ಯಾವ ಥರ ಇದ್ರು ಬಹಳ ಸುಂದರವಾಗಿ ನಮ್ಮ ಮುಂದೆ ತಂದಿಟ್ಟಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಗೆಲ್ಲರಿಗೆ ಗೊತ್ತಿದೆ, ಒಳ್ಳೆಯ ಒಂದು ಗೀತೆ ಇದೆ, ನೀವು ಕೇಳಿರಬಹುದು. ಅದೇ ಒಂದು ಗೀತೆಯಲ್ಲಿನೂ ಯಾವಾಗಲೂ ಕೃಷ್ಣ ತನ್ನ ತಾಯಿಗೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಯಶೋಮತಿ ಮೈಯಾ ಸೇ ಬೋಲೆ ನಂದಲಾಲಾ, ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲಾ, ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲಾ. ಈ ಗೀತೆ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಂದರೆ, ಕೃಷ್ಣ ಯಾವಾಗಲೂ ತನ್ನ ತಾಯಿಗೆ ಕೇಳ್ತಿದ್ರು, ನಾನು ಯಾಕೆ ಈ ಥರ ಕರ್ರಗಾಗಿನಿ ಅಂದರೆ ಬ್ಲ್ಯಾಕ್ ಆಗಿ ನಾನು ಹುಟ್ಟಿದ್ದೀನಿ,
ರಾಧಾ ಯಾವ ಥರ ಬೆಳ್ಳಿಗೆ ಇದ್ದಾಳಲ್ಲ ಅಂತ ಕೇಳ್ತಿದ್ರು. ಅದೇ ಅವ್ರ ಬಾಲ್ಯ ವಯಸ್ಸಲ್ಲಿ ಅವ್ರ ಅಣ್ಣ ಬಲರಾಮ್ ಅವ್ರಿಗೆ ಯಾವ ತರಹ ಕಾಣಿಸ್ತಿದ್ರಲ್ಲ, ಅದೇ ಒಂದು ವಯಸ್ಸಲ್ಲಿ ಅಂದರೆ ಸಣ್ಣ ವಯಸ್ಸಲ್ಲಿ ಅವ್ರಿಗೆ ನಡೆದಿದ್ದು ಘಟನೆ ಈ ಪದ್ಯದಲ್ಲಿ ನಮಗೆ ತಿಳಿಸಿದ್ದಾರೆ. अच्छा बच्चों, इस पद्य को मैं आपके सामने पढ़ने जा रही हूँ, आपको ध्यान देना है। मैया मोही दाऊ बहुत खिजायो, मोसो कहत मोल को ले लो, तो ही जसोमती कब जायो, कहा कहीं ही रिस के मारे, लेखन हुई नहीं जात, पुनि पुनि कहत कौन है माता, को है तुमरो तात, गोरी नंद जसोदा गोरी, तुम कत श्याम शरीर, मैया मोही दाऊ बहुत खिजायो, चुटकी दई दई हसत गावल, सब सिखई देत बलबीर, तू मोहिम को मारन सीखी दाहू ही, कब हो ना खिजई, मोहिम को मुख रिस समेत लखी, जसुमती सुनि सुनि रिझई, सुनहु कन्ह बलभद्र चबाई, जनमत ही को धत, सुर श्याम मोहिम गोदान की सो, है माता तो पुत, मैया मोहिम दाऊ बहुत खिजायो। बच्चों, फिर से इस पद्य को मैं आपके सामने पढ़ रही हूँ। मैया मोहिम दाहू बहुत खिजायो, मोसो कहत मोल की लीनो, तो ही जसोमती कब जायो, कहा कहूँ यही रिस के मारे, खिलन होई नहीं जात, पुनि पुनि कहत कौन है माता, को है तुमरो तात, गोरी नंद जसोदा गोरी, तुम कत श्याम शरीर, चुटकी दई दई हसत गावल, सब सिखई देत बलबीर, तू मोहिम को मारन सिखी दाऊ ही, कबहो ना खिजई, मोहन को मुख रिस समेत लखी, जसुमती सुनी सुनी रिझई, सुनहो कान्हा बलभद्र चबाई, जनमत ही को दुत, सुरश्याम मोहिम गोदान की सो, हो माता तू पुत। प्रस्तुत पद्य इस तरह से मैंने आपके सामने पढ़ा है। बच्चों, मैं अब इस पद्य को विस्तार के साथ आपको बताऊंगी। ये पद्य में किस तरह से यशोमती मैया और कृष्ण भगवान यानी कि बाल वयस में वो कैसे थे उसके बारे में बलबीर ने यानी कि बलराम ने किस तरह से कहा है, इसका एक्सप्लेनेशन अभी प्रस्तुत करने जा रही हूँ। प्रस्तुत पंक्तियों में भाई बलराम के प्रति कृष्ण की शिकायत का मोहक वर्णन किया गया है। प्रस्तुत कविತೆಯಲ್ಲಿ ಅಣ್ಣ ಬಲರಾಮ್ ಕೃಷ್ಣಗೆ ಯಾವ ತರಹ ಕಾಣಿಸ್ತಿದ್ರಲ್ಲ ಎಲ್ಲವನ್ನು ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಈ ಪದ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ। कृष्ण अपनी माँ यशोदा से शिकायत करता है कि भाई मुझे बहुत चिढ़ाता है। ಅಂದರೆ ಈಗ ಕೃಷ್ಣ ಏನು ಮಾಡ್ತಾ ಇದ್ದಾರೆ, ತನ್ನ ತಾಯಿ ಯಶೋದಾಗೆ ತಿಳಿಸ್ತಾ ಇದ್ದಾರೆ, ಯಾವಾಗಲೂ ನನಗೆ ಬಲರಾಮ್ ಕಾಡಿಸ್ತಾನೆ ಇರುತ್ತಾನೆ ಅನ್ನೋದು ಎಲ್ಲವನ್ನು ಅವ್ರ ತಾಯಿಗೆ ಅವರು ಹೇಳಿದ್ದು ಈ ಪದ್ಯದಲ್ಲಿ ತಿಳಿದು ಬಂದಿದೆ। ವಹ ಮುझसे कहता है कि
तुम्हें यशोदा माँ ने जन्म नहीं दिया है बल्कि मोल लिया है. ಆ ಬಲರಾಮ್ ಯಾವಾಗಲೂ ಏನಂತ ಟೀಸ್ ಮಾಡ್ತಿದ್ರು ಇವ್ರಿಗೆ, ಕೃಷ್ಣಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ, ನಿನಗೆ ತಾಯಿ ಜನ್ಮವನ್ನು ಕೊಟ್ಟಿಲ್ಲ, ಬೇರೆಯವ್ರ ಕಡೆಯಿಂದ ನಿನಗೆ ಖರೀದಿ ಮಾಡಿದ್ದಾರೆ ಅಂತ ಈ ಥರ ಹೇಳುತ್ತಾರೆ. ನೀನು ಪಕ್ಕದ ಮನೆಯಲ್ಲಿ ಅಲ್ಲಿಂದ ಇಲ್ಲಿಂದ ನಿನಗೆ ತಂದಿದ್ದೀವಿ, ಮಾರ್ಕೆಟಿಂದ ಖರೀದಿ ಮಾಡಿ ತಂದಿದ್ದೀವಿ ಅಂತ ಈ ಥರ ತಿಳಿಸ್ತಾ ಇದ್ದಾನೆ. ವಹ ಮುझसे ಬಾರ್ ಬಾರ್ ಪೂछता है कि तुम्हारे ಮಾತಾ ಪಿತಾ ಕೌನ್ ಹೈ. ನಿಮಗೆ ಹೊರಗಿಂದ ತಂದಿದ್ದೀವಲ್ಲ, ನಿನ್ನ ತಂದೆ ತಾಯಿ ಯಾರು ಅಂತ ಪದೇ ಪದೇ ನನಗೆ ಅಣ್ಣ ಯಾವಾಗಲೂ ಕೇಳ್ತಾನೆ ಇರುತ್ತಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಹ ಯಹ ಭಿ कहता है कि नंद और यशोदा तो गोरे हैं लेकिन तुम्हारा शरीर क्यों काला है. ಆಮೇಲೆ ಅಣ್ಣ ನನಗೆ ಬಲರಾಮ್ ಮತ್ತೆ ಈ ವಿಷಯ ಯಾವಾಗಲೂ ಕೇಳ್ತಾನೆ ಇರುತ್ತಾರೆ, ಏನಂತ, ನೀನು ಎಷ್ಟು ಕರ್ರಿಗಿದೆಯಾ, ತಂದೆ ತಾಯಿ ಯಾವ ಥರ ಬೆಳ್ಳಗಿದ್ದಾರೆ, ಸ್ವಲ್ಪ ನೀನು ತಿಳ್ಕೊ, ನೀನು ಅವ್ರ ಮಗ ಅಲ್ಲ, ನಿನಗೆ ಬೇರೆಯವ್ರ ಕಡೆಯಿಂದ ಖರೀದಿ ಮಾಡಿದ್ದಾರೆ ಅಂತಾನೆ ಈ ಮಾತು ಪದೇ ಪದೇ ಹೇಳುತ್ತಾ ಇರುತ್ತಾರೆ ಬಲರಾಮ್ ಅಂತ. ಈ ಮಾತು ಕೃಷ್ಣ ತನ್ನ ತಾಯಿಗೆ ತಿಳಿಸ್ತಾ ಇದ್ದಾರೆ. फिर क्या होता है, उसकी ऐसी हंसी मजाक सुनकर मेरे वह यह भी कहता है कि नंद कितने गोरे हैं, यशोदा कितनी गोरी है, क्यों काला आने के. उसकी ऐसी हंसी मजाक सुनकर मेरे सब गावल मित्र चुटकी बजा बजा कर हंसते हैं. ನೋಡ್ರಿ, ಈ ಮಾತು ಯಾವಾಗಲೂ ನನಗೆ ಅಣ್ಣ ಹೇಳ್ತಾನೆ ಇರುತ್ತಾರಲ್ಲ, ಈ ಮಾತನ್ನು ಕೇಳಿ ನನ್ನ ಫ್ರೆಂಡ್ಸ್ ಇರಲಿ, ನಾನು ಯಾವಾಗಲೂ ಯಾರ ಜೊತೆ ಇರುತ್ತೀನಿ, ಆಕಳ ಜೊತೆ, ಆಮೇಲೆ ಪಶುವ್ರ ಜೊತೆ ನಾನು ಇರುತ್ತೀನಲ್ಲ, ಆ ಪಶು ನನ್ನನ್ನು ನೋಡಿ ನಗುತ್ತಾ ಇರುತ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉಸ್ಕಿ ಐಸಿ ಹಸಿ ಅಂದರೆ ಇವ್ರು ಹೇಳಿದ್ದ ಮಾತನ್ನು ನೋಡಿ ಯಾವಾಗಲೂ ಇವರು ನನ್ನನ್ನು ನೋಡಿ ನಗುತ್ತಾ ಇರುತ್ತಾರೆ, ನಕ್ಕೊಂತಾ ಇರುತ್ತಾರೆ. ಉನ್ಹೇ ಬಲರಾಮ್ ನೇ ಹಿ ಐಸಾ ಕರ್ನಾ ಸಿಖಾಯಾ ಹೈ. ಇವರೆಲ್ಲರೂ ಈ ಥರ ನನಗೆ ಒಂಥರ ಚುಟುಕಿ ಬಜಾ ನನಗೆ ಈ ಥರ ನನಗೆ ಮಾಡಿ ಮಾಡಿ ಅವರು ನಗ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. उसकी ऐसी हंसी मजाक सुनकर मेरे जब गावले मित्र चुटकी बजाकर हंसते हैं उन्हें बलराम ने ही ऐसा करना सिखाया है. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಕೃಷ್ಣ ತನ್ನ ತಾಯಿಗೆ, ನನ್ನ ಫ್ರೆಂಡ್ಸ್ ಏನಿದಾರಲ್ಲ ಯಾವಾಗಲೂ ನನಗೆ ನೋಡಿ ನೋಡಿ ನಗುತ್ತಾರೆ, ನೀನು ಹೌದು, ನಿನಗೆ ನಿಮ್ಮ ತಾಯಿಯವರು ಜನ್ಮ ಕೊಟ್ಟಿಲ್ಲ, ನಿನಗೆ ಮಾರ್ಕೆಟಿಂದ ಬೇರೆಯವ್ರ ಕಡೆಯಿಂದ ತಂದಿದ್ದಾರೆ ಅಂತ ಈ ಮಾತು ನನ್ನ ಫ್ರೆಂಡ್ಸು ನನಗೆ ಹೇಳುತ್ತಾರೆ. ಈ ಮಾತು ನನ್ನ ಫ್ರೆಂಡ್ಸ್ಗೆ ಯಾರು ಹೇಳಿದ್ದಾರೆ, ಬಲರಾಮ್ ಅಣ್ಣನೇ ಹೇಳಿದ್ದಾರೆ ಅಂತ ಈ ಥರ ಕೃಷ್ಣ ಹೇಳುತ್ತಾನೆ. फिर अपने भाई के प्रति क्रोधित और सखाओं द्वारा अपमानित कृष्ण के क्रोधयुक्त मुख को देखकर और उसकी बातों को सुनकर यशोदा खुश हो जाती है. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಎಲ್ಲ ವಿಷಯವನ್ನು ತಿಳ್ಕೊಂಡು ಯಶೋದ ಕೃಷ್ಣ ಹೇಳಬೇಕಾದಾಗ ಯಾವ ಥರ ಕ್ರೋಧದಿಂದ ಹೇಳ್ತಿದ್ರು, ಅವನ ಫೇಸ್ ನೋಡಿ ಯಶೋದ ಇನ್ನ ನಕ್ಕೊಂತ ಹೇಳ್ತಿದ್ಲು, ಯಾಕೆ ನೀನು ಈ ಥರ ಸೆಟ್ ಮಾಡ್ಕೊತಾ ಇದೀಯಾ ಅಂತ ರಮಿಸ್ತಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಹ कहती है, हे कृष्ण सुनो बलराम जन्म से ही चोगलखोर है. ಅಂದರೆ ಈಗ ಅಣ್ಣ ನಿನಗೆ ಕಾಣಿಸ್ತಾ ಇದ್ದಾನಲ್ಲ, ಯಾಕೆ ನೀನು ಈ ಥರ ತಿಳ್ಕೊಳ್ತಾ ಇದೀಯಾ, ಅವ್ನು ಬೈ ಬರ್ತೆ ಚಾಳ ಹೇಳೋದು ಇದಂದರೆ ಹುಟ್ಟಿದ ಗುಣ, ಸಾಯುವರೆಗೆ ನಾವು ಹೇಳ್ತೀವಲ್ಲ ಆ ಥರ ಅವನು ಇದ್ದಾನೆ, ಯಾಕೆ ನೀನು ಅವನ ಮಾತಿಗೆ ತಪ್ಪು ತಿಳ್ಕೊಳ್ತೀ ಅಂತ ಕೃಷ್ಣಗೆ ಅವ್ರ ಯಶೋದ ಹೇಳುತ್ತಾ ಇದ್ದಾರೆ. बलराम जन्म से ही चुगलखोर है, मैं गोदान की कसम खाकर कहती हूँ, मैं ही तेरी माता हूँ और तू मेरा पुत्र है. ನೋಡು, ನಾನು ನಿನಗೆ ಪ್ರಾಮಿಸ್, ನನ್ನ ಹೊಟ್ಟೆಯಲ್ಲಿ ನಾನು ನಿನ್ನ 9 ತಿಂಗಳ ನಿನಗೆ ಇಟ್ಕೊಂಡಿನಿ ಅಂದರೆ ನಾನು ನಿನಗೆ ವಚನ ಅಂದರೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನನ್ನ ಗರ್ವಲ್ಲಿ ನೀನು ಇದ್ದಿ, ನಾನು ಆ ಗರ್ವದ ಪ್ರಾಮಿಸ್ ನಾನು ನಿನಗೆ ಮಾಡಿ ಹೇಳ್ತಾ ಇದ್ದೀನಿ, ನೀನು ನನ್ನ ಮಗನೇ ಅಂತ ತಾಯಿ ಆ ಮಗುಗೆ ಹೇಳ್ತಾ ಇದ್ದಾರೆ. इस पद में सूरदास ने बाल कृष्ण की भोलेपन और यशोदा के वात्सल्य का मार्मिक चित्रण किया है. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸೂರದಾಸ್ ಅವರು ಈ ಪದ್ಯದಲ್ಲಿ ಕೃಷ್ಣ ಬಾಲ್ಯ ವಯಸ್ಸಲ್ಲಿ ಯಾವ ತರಹ ಇನ್ನೋಸೆಂಟ್ ಆಗಿದ್ರು, ಆಮೇಲೆ ಯಶೋದ ಮಮತೆಯ ವಾತ್ಸಲ್ಯ ಒಂದು ಪ್ರೀತಿಯಿಂದ ಯಾವ ಥರ
ಕೃಷ್ಣ ಜೊತೆ ಇದ್ರೂ ಬಹಳ ಚೆನ್ನಾಗಿ ನಮಗೆ ತಿಳಿಸಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। इस तरह से इस पद्य को आपके सामने मैंने प्रस्तुत किया है। यदि आपको कुछ भी कठिनाई हुई तो आप मुझसे पूछ सकते हैं। यहाँ तक के लिए धन्यवाद।